ಪ್ರೀವಿಯಸ್ ಎಪಿಸೋಡಲ್ಲಿ ಬೆಂಗಳೂರಿಂದ ಅಮೆರಿಕದ ಲಾಸ್ ಆಂಜಲಸ್ ಸಿಟಿವರೆಗೂ ಮುಂಬೈ ಹಾಗೆ ಇಸ್ತಾನ್ಬುಲ್ ವಯ ಹೇಗೆ ಬಂದೆ ಅನ್ನೋದನ್ನ ಹೇಳಿದೆ ತೋರಿಸಿದೆ. ಈ ಎಪಿಸೋಡಲ್ಲಿ ಲಾಸ್ ಆಂಜಲಸ್ ಅಲ್ಲಿ ಸ್ವಲ್ಪ ತಿರುಗಾಡೋಣ ಬನ್ನಿ. ಹಾಯ್ ನಮಸ್ಕಾರ. ಸೊ ಡೇ 1 ನಾವು ಇವತ್ತು ಲಾಸ್ ಆಂಜಲಸ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಾ ಇದೀವಿ. ಲಾಸ್ ಆಂಜಲಸ್ ಸಿಟಿಯಲ್ಲಿ ಮೊದಲನೇದಾಗಿ ನಾವು ಪ್ಲಾನ್ ಮಾಡ್ಕೊಂಡಿರೋದು ಗ್ರಿಫಿತ್ ಅಬ್ಸರ್ವೇಟರಿಗೆ ಹತ್ತಬೇಕು ಅಂತ. ಹತ್ತಬೇಕು ಅಂದರೆ ಅದು ಒಂದು ಬೆಟ್ಟದ ಮೇಲೆ ಇದೆ, ಸೊ ಹೈಕ್ ಮಾಡಬೇಕಾಗತ್ತೆ. ಮೆಟ್ರೋ ಸ್ಟೇಷನ್ಗೆ ಬಂದ್ವಿ. ನಮ್ಮ ಹೋಟೆಲ್ ಪಕ್ಕನೇ ಮೆಟ್ರೋ ಸ್ಟೇಷನ್ ಇದೆ. ನ್ಯೂಯಾರ್ಕ್ ಟ್ರೈನ್ ಥರನೇ ಇದೆ, ಹಳೆ ಕಾಲ ಟಿನ್ ಡಬ್ಬ ಥರ ಇದೆ ಆಚೆಯಿಂದಾನ. ಈ ಮೆಟ್ರೋ ಟ್ರೈನ್ ಹತ್ತದ್ವಿ, ಕನ್ವೀನಿಯೆಂಟ್ ಆಗಿದೆ. ಒಂದೇನು ಅಬ್ಸರ್ವ್ ಮಾಡಿದೆ ಅಂದರೆ ಎಲ್ಲೂ ಜನರಿಲ್ಲ, ಸಿಕ್ಕಾಪಟ್ಟೆ ಖಾಲಿ. ಇವತ್ತು ಆ್ಯಕ್ಚುಲಿ ವೀಕ್ ಡೇ ಆದರೂ ಇಷ್ಟೊಂದು ಖಾಲಿ ಇದೆ. ಯಾಕೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಈ ಸ್ಟೇಷನ್ ಜನ ಇದ್ದಾರೆ, ಪ್ರಾಬ್ಲಿ ನಾವು ಹತ್ತಿದ ಸ್ಟೇಷನ್ ಅಷ್ಟು ಜನ ಇರಲಿಲ್ಲ, ಖಾಲಿ ಹೊಡಿತಿತ್ತು. ಏನಪ್ಪ ಇದು ಮೆಟ್ರೋ ಸ್ಟೇಷನಲ್ಲಿ ಇಷ್ಟೊಂದು ಕಡಿಮೆ ಜನ ಇದ್ದಾರೆ ಅಂತ ಅನ್ಕೋತಿದ್ದೆ. ಬಟ್ ಇವಾಗ ಗೊತ್ತಾಯಿತು, ಈ ಸ್ಟೇಷನಲ್ಲಿ ಸ್ವಲ್ಪ ಜನ ಹತ್ತಾ ಇದ್ದಾರೆ. ಇನ್ನೊಂದು 5-6 ಸ್ಟೇಷನಲ್ಲಿ ವಿಲ್ ರೀಚ್ ಆರ್ ಡೆಸ್ಟಿನೇಷನ್. ಮೆಟ್ರೋ ಸ್ಟೇಷನ್ ಇಳಿದ್ವಿ. ಇವಾಗ ಇಲ್ಲಿಂದ ಅಬ್ಸರ್ವೇಟ್ರಿಗೆ ಒಂದು ಶಟಲ್ ಬರುತ್ತಂತೆ, ಗ್ರಿಫಿತ್ ಅಬ್ಸರ್ವೇಟ್ರಿಗೆ. ಆ ಶಟಲ್ ಹತ್ಕೊಂಡು ಹೋಗಿ ಅಲ್ಲಿಂದ ಹೈಕ್ ಶುರು ಮಾಡಬೇಕು. ನೋಡೋಣ, ಅಲ್ಲಿ ಬೆಟ್ಟದ ಮೇಲೆ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಗೆ ನಾವೀಗ ಹೋಗ್ಬೇಕಾಗಿರೋದು. ಸೊ ಓಕೆ, ಸ್ವಲ್ಪ ಬೇಗ ಬಂದಿದ್ದೀವಿ. ಪಾರ್ಕ್ ಗೀರ್ಕ್ ನೋಡಿಕೊಂಡು ಹಾಗೆ ಟೈಮ್ ಪಾಸ್ ಮಾಡಿಕೊಂಡು ಆಮೇಲೆ ಗ್ರಿಫಿತ್ ಅಬ್ಸರ್ವೇಟ್ರಿ ಹೈಕ್ ಮಾಡೋಣ ಅಂತ. ಗ್ರಿಫಿತ್ ಅಬ್ಸರ್ವೇಟ್ರಿಗೆ ಹತ್ತಕ್ಕೆ ಮುಂಚೆ ಗ್ರಿಫಿತ್ ಪಾರ್ಕ್ ಅಂತಿದೆ. ನಾವು ಬೇಗ ಬಂದಿದ್ದರಿಂದ ಗ್ರಿಫಿತ್ ಪಾರ್ಕಲ್ಲಿ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡಿದ್ವಿ, ಫೋಟೋಶೂಟ್ ಅದು ಇದು ಅಂತ. ಇಲ್ಲಿ ಮಕ್ಕಳಿಗೆ ಟಾಯ್ ಟ್ರೈನ್ ಕೂಡ ಇದೆ. ಬಟ್ ಈ ಟಾಯ್ ಟ್ರೈನಲ್ಲಿ ಕೂತ್ಕೊಂಡ್ರೆ ಇಡೀ ಗ್ರಿಫಿತ್ ಪಾರ್ಕ್ನ ಸುತ್ತಾಕ್ಸತ್ತಂತೆ. ಸೊ ಈಗ ನಾವು ಗ್ರಿಫಿತ್ ಅಬ್ಸರ್ವೇಟ್ರಿಗೆ ಹೋಗ್ತಾ ಇದ್ವಿ. ಅವಾಗ ಗೊತ್ತಾಯಿತು ದ್ಯಾಟ್ ಇದು ಓಪನ್ ಆಗೋದೆ 12 ಗಂಟೆಗಂತೆ. 12:30 ಅಂತ ಏನೋ ಅಂದರು. ಈಗ ಸಮಯ ಬಂದು 9:30. ಸೊ ವಿ ಥಾಟ್ ಇವಾಗ ಹೈಕ್ ಅಪ್ ಮಾಡಿ ಅಲ್ಲಿ ಕಾದು ಒಳಗಡೆ ಹೋಗೋ ಬದಲು ಇನ್ನೊಂದು ಜಾಗಕ್ಕೆ ಹೋಗಿ ಆಮೇಲೆ ಇಲ್ಲಿಗೆ ಬರೋಣ ಅಂತ. ಇಲ್ಲಿಂದ ನಾವಿವಾಗ ಹಾಲಿವುಡ್ ವಾಕ್ ಆಫ್ ಫೇಮ್ಗೆ ನಡ್ಕೊಂಡು ಹೋಗೋಣ, ಅಲ್ಲ ಬಸ್ಸಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ AC ಬಸ್ಸು ತುಂಬ ಕೂಲಾಗಿದೆ, ಆಚೆ ತುಂಬ ಬಿಸಿ. ಒಂದು 5 ನಿಮಿಷ ನಿಂತ್ಕೊಂಡು ಗ್ರಿಫಿತ್ ಪಾರ್ಕ್ನ ಎಂಜಾಯ್ ಮಾಡೋ ಅಷ್ಟೊತ್ತಿಗೆ ಸುಟ್ಟು ಕರಕಲಾಗಬೇಕು ಅನ್ನೋ ಥರ ಫೀಲಿಂಗ್ ಬಂದಿತ್ತು. ಈ ಹಬ್ಬ ಆಗಲ್ಲ ಇಲ್ಲಿ ಅಂತ ತಕ್ಷಣ ಬಸ್ ಹತ್ಬಿಟ್ವಿ. ಬಸ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಆರಾಮಾಗಿ AC ಇದೆ, ತಣ್ಣಕ್ಕಿದೆ. ಒಂದು 20 ಸ್ಟಾಪ್ ಇದೆ, 20 ನಿಮಿಷ ಇದೆ ಹೋಗೋಕ್ಕೆ. ಸೊ ಅಲ್ಲಿವರೆಗೂ ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಹಾಲಿವುಡ್ ವಾಕ್ ಆಫ್ ಫೇಮಲ್ಲಿ ನಾವು ವಾಕ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೀವಿ. ಮನೆಗಳೆಲ್ಲ ಸಖತ್ತಾಗಿದೆಯಪ್ಪ, ಎಲ್ಲ ಮೇನ್ ರೋಡ್ಗೆ ಒಳ್ಳೊಳ್ಳೆ ಮನೆಗಳಿದೆ. ಸೊ ವೆಲ್ಕಮ್ ಟು ಹಾಲಿವುಡ್ ಸಿಟಿ. ಸೊ ನಾವೀಗಿರೋದು ಹಾಲಿವುಡ್ ಸಿಟಿಯಲ್ಲಿ ಎಕ್ಸಾಕ್ಟ್ಲಿ ಫುಟ್ಪಾತಲ್ಲಿದ್ದೀವಿ. ಈ ಫುಟ್ಪಾತ್ರ ಹೆಸರು ಹಾಲಿವುಡ್ ವಾಕ್ ಆಫ್ ಫೇಮ್ ಅಂತ. ಯಾಕಂದರೆ ಇಲ್ಲಿ ನಿಮಗೆ ಫುಲ್ಲು ಸ್ಟಾರ್ಸ್ಗಳು ಕಾಣಿಸ್ತಾ ಇದೆಯಲ್ಲ ಫುಟ್ಪಾತಲ್ಲಿ. ಒಂದೊಂದು ಸ್ಟಾರ್ ಒಳಗೂ ಒಂದೊಂದು ಸ್ಟಾರ್ಗಳ ಹೆಸರುಗಳನ್ನು ಹಾಕಿದ್ದಾರೆ, ಅಂದರೆ ಹಾಲಿವುಡ್ ಸ್ಟಾರ್ಗಳ ಹೆಸರುಗಳನ್ನು ಹಾಕಿದ್ದಾರೆ. ಸೊ ಅವ್ರ ಹೆಸರು ಇಲ್ಲಿ ಬರೋಕ್ಕೆ ಎಷ್ಟೋ ಕೆಲಸ ಮಾಡಿರ್ಬೇಕು ಅವ್ರು ಹಾಲಿವುಡ್ಡಲ್ಲಿ. ಬಟ್
ಅವ್ರ ಮೇಲೆ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಅದ್ರ ಸುತ್ತ ಅವ್ರೇನು ಸಿಂಗರ್, ಅವರು ಕ್ಯಾಮ್ರಾಮನ್, ಅವ್ರ ಆ್ಯಕ್ಟರ್, ಅದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ಒಂದು ಸಿಂಬಲ್ ಹಾಕಿ. ಸೊ ಇಲ್ಲಿ ನಾವು ಎಲ್ಲ ಸ್ಟಾರ್ಸ್ಗಳ ಹೆಸರನ್ನ ನೋಡ್ಕೊಂಡು ಹೋಗ್ಬೋದು. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಹಾಲಿವುಡ್ ವಾಕ್ ಆಫ್ ಫೇಮ್. ಬನ್ನಿ ಅದ್ರ ಮೇಲೆ ವಾಕ್ ಮಾಡ್ಕೊಂಡು ಹೋಗೋಣ. ಲೂಯಿಸ್ ಜಾರ್ಡನ್, ವಾಲ್ಟರ್ ಓಕೀಫಿ, ಇವರೆಲ್ಲ ಗ್ಯಾರಂಟಿ ನನಗೆ ಯಾರಂತ ಹೆಸರು ಗೊತ್ತಿಲ್ಲ. ಬಟ್ ಪ್ರಾಬ್ಲಿ ಗೂಗಲ್ ಮಾಡಿದ್ರೆ ಅವ್ರ ಹೆಸರು ಬಂದರೆ, ಅವ್ರ ಫೋಟೋ ಬಂದರೆ, ಇವ್ರು ನೋಡಿದ್ದೀನಿ ಗುರು ಅಂತ ಅನ್ನಿಸ್ಬೋದೇನೋ. ಬಟ್ ಎನಿವೆ ಸದ್ಯಕ್ಕೆ ನಮಗೆ ಇವ್ರು ಯಾರ್ದು ಹೆಸರು ಗೊತ್ತಿಲ್ಲ. ಫೇಮಸ್ ಹೆಸರುಗಳು ಸ್ವಲ್ಪ ಮುಂದೆ ಇದೆ ಅನಿಸುತ್ತೆ, ಅಲ್ಲಿ ಹೋಗಿ ನೋಡೋಣ. ಹಾಲಿವುಡ್ ಸ್ಟ್ರೀಟಲ್ಲಿ ಯಾವ ಸೆಲೆಬ್ರಿಟಿನೂ ಕಾಣಿಸ್ತಿಲ್ಲ. ಶೋ ಗರ್ಲ್ಸ್ ಇವೆಲ್ಲ ಬರೀ ಮಿಡ್ ನೈಟ್ ಮಸಾಲ, ಬೆಳಗ್ಗೆ ಹೊತ್ತು ಎಂತ ಸಿಗಲ್ಲ. ನೋ ಥ್ಯಾಂಕ್ಸ್. ಹಾಲಿವುಡ್ ವಾಕ್ ಆಫ್ ಫೇಮಲ್ಲಿ ವಾಕ್ ಮಾಡ್ತಾ ಇದ್ದೀವಿ. ಸುಸ್ತಾಯಿತು. ಇನ್ನೂ ನಮಗೆ ಗೊತ್ತಿರೋ ಹೆಸರು ಒಂದೂ ಕಾಣಿಸ್ತಿಲ್ಲ. ಆವಾಗಲಿಂದ ಇರೋಬ್ಬರ ಹೆಸರೆಲ್ಲ ಓದ್ಕೊಂಡು ಹೋಗ್ತಾ ಇದ್ದೀನಿ, ರಿಚರ್ಡ್ ಕಾರ್ಲ್ಸನ್. ಬಟ್ ಈ ಸ್ಟ್ರೀಟು ಸಿಕ್ಕಾಬಡೆ ದೊಡ್ಡದು, ಆದ್ದರಿಂದ ಗೊತ್ತಿಲ್ಲದಿರೋ ಹೆಸರೇ ಜಾಸ್ತಿ ಇರುತ್ತೆ. ಮೋಸ್ಟ್ಲಿ ಒಂದಷ್ಟು ಜನ ಸೆಲೆಬ್ರಿಟೀಸು ಯಾವುದೋ ಒಂದು ಸೀರಿಯಲಲ್ಲಿ ಒಂದು ರೋಲ್ ತೊಗೊಂಡ್ಬಿಟ್ಟು ನಂದು ಇರಲಿ ಅಂತ ದುಡ್ಡು ಕೊಟ್ಟು ಹಾಕಿಸ್ಕೊಂಡಿದ್ದಾರೆ ಅಂತ ಅನ್ನಿಸ್ತಿದೆ. ಅಷ್ಟು ಜನ ಇಲ್ಲಿ, ಅಷ್ಟು ನೇಮ್ಸ್ಗಳಿವೆ. ಇಲ್ಲಿ ಯಾರಾದರೂ ಒಂದು ಚಾನ್ಸ್ ಕೊಟ್ಟರೆ ನನಗೂ ಆ್ಯಕ್ಟಿಂಗ್ಗೆ, ನಾನು ಆ್ಯಕ್ಟಿಂಗ್ ಮಾಡಿಬಿಟ್ಟು, ಅಥವಾ ಈ ವ್ಲಾಗಲ್ಲಿ ನಾನು ಆ್ಯಕ್ಟ್ ಮಾಡೀನಿ ಅಂತ ಹೇಳ್ಬಿಟ್ಟು ಇಲ್ಲೇ ನನಗೆ ಹೆಸರು ಹಾಕ್ಸ್ತಾರೆ ನೋಡಬೇಕು. ಬಿಲ್ಲಿ ಡವ್ ಅಂತೆ, ಇವರೆಲ್ಲ ಯಾರು ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಹೆಸರುಗಳಿವೆ, ನಡ್ಕೊಂಡು ಹೋಗ್ತಾಯಿದ್ದೀವಿ ಅದ್ರ ಮೇಲೆ. ನೋಡೋಣ, ಯಾವ್ದಾದ್ರು ಫೇಮಸ್ ಹೆಸರುಗಳು ಕಾಣಿಸಿದ್ರೆ ನಿಮಗೆ ತೋರಿಸ್ತೀನಿ. ಅಲ್ಲಿವರೆಗೂ ನಾನು ಒಬ್ಬನೇ ನೋಡ್ಕೊಂಡು ಹೋಗ್ತೀನಿ. ಈ ಸ್ಟ್ರೀಟಲ್ಲಿ ಇವಾಗ ಒಂಚೂರು ಹ್ಯಾಪನಿಂಗ್ ಪ್ಲೇಸ್ಗಳು ಕಾಣಿಸೋಕ್ಕೆ ಶುರುವಾಯಿತು. ಏನೋ ಹಾಲಿವುಡ್ ಮ್ಯೂಸಿಯಂ ಅಂತೆ, ಎಲ್ಲರೂ ಬೊಂಬೆ ಗಿಂಬೆ ಮಾಡಿಟ್ಟಿರ್ತಾರೆ ಮೋಸ್ಟ್ಲಿ. ಒಳಗಡೆ ಹೋದರೆ ಏನು ಉಪಯೋಗ ಇಲ್ಲ, ಆಚೆಯಿಂದ ನೋಡ್ಬೇಕು ಬರಬೇಕು. ನೋಡಿ, ಆಸ್ಕರ್ ಅವಾರ್ಡ್ಸ್ದು ಪ್ರತಿಮೆನೇ ಇಟ್ಟಿದ್ದಾರೆ ದೊಡ್ಡದಾಗಿ. ಸೊ ಹಾಲಿವುಡ್ ವಾಕ್ ಆಫ್ ಫೇಮಲ್ಲಿ ನಮ್ಮ ವಾಕ್ನ ಕಂಟಿನ್ಯೂ ಮಾಡ್ತಾ ಇವಾಗ ಒಂದೊಂದು ಗೊತ್ತಿರೋ ಹೆಸರು ಕಾಣಿಸೋಕ್ಕೆ ಶುರುವಾದವು. ನೋಡಿ, ದುಡ್ಡು ಕೊಟ್ಟರೆ ನಿಮ್ಮ ಹೆಸರು ಹತ್ರ ಸ್ಟಾರ್ ಮೇಲೆ ಹಾಕಿಸಿ ಫೋಟೋಶೂಟ್ ಮಾಡಿಸ್ತಾರಂತೆ, ಸೆಲೆಬ್ರಿಟಿ ಟೈಪ್.
ಹಾಗೆ ಈ ವಾಕ್ ಆಫ್ ಫೇಮಲ್ಲಿ ನಡ್ಕೊಂಬಂದಾಗ ನಮಗೆ ಈ ಹಾಲಿವುಡ್ ಸಿಟಿಯಲ್ಲಿ ಇದೇ ಸ್ಟ್ರೀಟಲ್ಲಿ ಸಿಗೋದು ಡಾಲ್ಬಿ ಥಿಯೇಟರ್. ಈ ಡಾಲ್ಬಿ ಥಿಯೇಟರ್ ಯಾತಕ್ಕೆ ಫೇಮಸ್ ಅಂತ ನಿಮಗೆಲ್ಲರಿಗೂ ಗೊತ್ತಿರ್ಬೋದು. ಗೊತ್ತಿಲ್ಲದ್ರೆ ಈಗ ಹೇಳ್ತೀನಿ ಕೇಳಿ. ಆಸ್ಕರ್ಸ್ ಎವ್ರಿ ಇಯರ್ ಪ್ರೆಸೆಂಟ್ ಮಾಡ್ತಾರಲ್ಲ, ದ ಬೆಸ್ಟ್ ಹೈಯೆಸ್ಟ್ ಅವಾರ್ಡ್ ಫಾರ್ ಸಿನಿಮಾ, ಅದನ್ನು ಕೊಡೋದು ಇದೇ ಒಂದು ಥಿಯೇಟ್ರಲ್ಲಿ. ಸೊ ಈ ಡಾಲ್ಬಿ ಥಿಯೇಟ್ರ್ ಮುಂದೆ ಈಗ ಬಂದಿದ್ದೀವಿ. ಇಲ್ಲಿ ಆಸ್ಕರ್ಸ್ ಎವ್ರಿ ಇಯರ್ ಇಲ್ಲಿ ಪ್ರೆಸೆಂಟ್ ಮಾಡ್ತಾರೆ. ಸೊ ಈ ಒಂದು ಪ್ರೆಸ್ಟೀಜಿಯಸ್ ಡಾಲ್ಬಿ ಥಿಯೇಟ್ರಿಗೆ ಇವಾಗ ಒಳಗಡೆ ಹೋಗ್ತಿದ್ದೀವಿ. ಇಲ್ಲಿ ನೋಡಿ, ಒಂದೊಂದು ವರ್ಷವೂ ಯಾವ್ಯಾವ ಮೂವೀಸ್ಗೆ ಆಸ್ಕರ್ ಬಂದಿದೆ ಅಂತ ಇಲ್ಲಿ ಹಾಕಿದ್ದಾರೆ. ಸೊ ಈ ಡಾಲ್ಬಿ ಥಿಯೇಟ್ರ್ ಒಳಗಡೆ ನಾವಿಲ್ಲಿ ನೋಡ್ತಾ ಇರೋದು ದಿ ಅವಾರ್ಡ್ಸ್ ವಾಕ್ ಅಂತ. ನೋಡಿ, ಇಲ್ಲಿ ಒಂದೊಂದು ಸಿನಿಮಾಗೂ ಯಾವ್ಯಾವಾಗ ಅವಾರ್ಡ್ ಬಂದಿದೆ ಅಂತ. ಮೈ ಫೇರ್ ಲೇಡಿ 1964, ಸೌಂಡ್ ಆಫ್ ಮ್ಯೂಸಿಕ್ 1965. ಸೊ ಆಸ್ಕರ್ ಬೆಸ್ಟ್ ಮೂವಿ ಅವಾರ್ಡ್ಸ್ ಬಂದಿರೋದೆಲ್ಲ ಇಲ್ಲಿ ಹಾಕ್ಕೊಂಡು ಹೋಗಿದ್ದಾರೆ. ಅಂದರೆ ಪ್ರತಿ ವರ್ಷದ ಪಕ್ಕದಲ್ಲಿ ಯಾವ ಫಿಲಮ್ಗೆ ಆ ವರ್ಷ ಅವಾರ್ಡ್ ಬಂತು ಅನ್ನೋದನ್ನು ಹಾಕಿ ಪೂರ್ತಿ ಇಟ್ಟಿದ್ದಾರೆ. ಆ್ಯಂಡ್ ನನ್ನ ಹಿಂದೆ ಕಾಣಿಸ್ತಾ ಇದೆಯಲ್ಲ ಆ ಸ್ಟೆಪ್ಸ್ ಆ್ಯಕ್ಚುಲಿ ಅಲ್ಲೇ ರೆಡ್ ಕಾರ್ಪೆಟ್ ನಡೆಯೋದು, ಅಲ್ಲಿ ಆಸ್ಕರ್ ಕೊಡೋವಂಥ ಸಮಯದಲ್ಲಿ. ಸೊ ಪ್ರತಿಯೊಬ್ಬರು ಆ ಸ್ಟೆಪ್ಸ್ ಮೇಲೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊತಾ ಇದ್ದಾರೆ. ಸೊ ನಾನು ತೆಗೆಸ್ಕೊತೀನಿ, ಬನ್ನಿ ಹೋಗೋಣ. ಡಾಲ್ಬಿ ಥಿಯೇಟ್ರಿಂದ ಆಚೆ ಬಂದ ತಕ್ಷಣ ಇನ್ನಷ್ಟು ಅಟ್ರಾಕ್ಷನ್ಸ್, ಸಾವಿನಿಯರ್ ಶಾಪಿಂಗ್ ಆಪ್ಷನ್ಸ್ ಇವೆಲ್ಲ ಸಿಗತ್ವೆ. ಫೇಮಸ್ ರೂಸ್ವೆಲ್ಟ್ ಹೋಟೆಲ್, ತುಂಬ ಜನ ಹಾಲಿವುಡ್ ಸೆಲೆಬ್ರಿಟೀಸ್ ಹಿಂದೆ ಉಳ್ಕೋತಿದ್ರು. ಆ್ಯಂಡ್ ಆಫ್ ಕೋರ್ಸ್ ಮೇಡಮ್ ಟುಸಾಡ್ಸ್ ಅನ್ನೋ ಒಂದು ಫೇಮಸ್ ವ್ಯಾಕ್ಸ್ ಮ್ಯೂಸಿಯಂ ಕೂಡ ಇಲ್ಲಿದೆ. ಎಲ್ವಿಸ್ ಪ್ರೆಸ್ಲಿ ಕಾರ ಇದೆ. ಏನು ಇಷ್ಟು ಉದ್ದ ಇದೆ? ಓಹೋ, ಆಸ್ಕರ್ ಅವಾರ್ಡ್ ಫಾರ್ ಸೇಲ್. ಇಷ್ಟೆಲ್ಲ ವಾಕ್ ಮಾಡಿ ನಮಗೆ ಸುಸ್ತಾಗಿತ್ತು. ನಾವೊಂದು ಬ್ರೇಕ್ ತಗೋತೀವಿ. ಮತ್ತಷ್ಟು ಲಾಸ್ ಆಂಜಲಸ್ ಅಟ್ರಾಕ್ಷನ್ಸ್ ಮುಂದಿನ ವಿಡಿಯೋಲಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.